ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ, ಕೊಲೆ ಆರೋಪಿಯ ಮೇಲೆ ಬೈಕ್ ಕದ್ದಿರುವಂತ ಆರೋಪ ಇದೆ. ಸೊ ಇವ್ರು ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದ್ದಿದ್ದು, ಇಂಡಸ್ಟ್ರಿಯಲ್ಲಿರುವಂತ ದೊಡ್ಡ ನಟನ ಮಗನ ಬಳಿ ಏನ್ ಕಾರ್ ಇದೆಯೋ ಅದು ನನ್ನ ಹತ್ರನೂ ಇದೆ ಅಂತ ಹೇಳ್ತಾ ಇದ್ರು. ಈಗ ಅದೇ ಗ್ಯಾಂಗ್ ನಲ್ಲಿರುವಂತ ಒಬ್ಬ ವ್ಯಕ್ತಿ ಬೈಕ್ ಬೇರೆ ಕಳ್ಳತನವನ್ನ ಮಾಡಿದ್ನಂತೆ. ಕಳ್ಳತನದ ಬೈಕ್ ಬಳಸಿದ್ದು ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿದೆ. ಬೈಕ್ ಕಳ್ಳತನವಾಗಿರೋ ಬಗ್ಗೆ ಹೆಬ್ಬಗೋಡಿ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದೆ. ಗೊತ್ತಿಲ್ಲ, ಬಹಳ ಇಂಟ್ರೆಸ್ಟಿಂಗ್ ಆಗಪ್ಪ. ದೊಡ್ಡ ದೊಡ್ಡವರೆಲ್ಲ ಈಗ ಈ ಥರ ಕಳ್ಳತನ ಎಲ್ಲ ಮಾಡ್ತಾರಾ? ಬೈಕ್ ಕಳ್ಳತನ. ಆ ಗ್ಯಾಂಗ್ನಲ್ಲಿ ಇದ್ದವರು, ಸೊ ಗ್ಯಾಂಗ್ನಲ್ಲಿದ್ದವರು ಬೈಕ್ ಕಳ್ಳತನ ಮಾಡಿ ಅದೇ ಬೈಕನ್ನು ಇದರಲ್ಲೂ ಕೃತ್ಯಕ್ಕೆ ಬಳಕೆ ಮಾಡ್ಕೊಂಡಿದ್ರು ಅಂತ ಹೇಳಿ ನನ್ನ ಸಹೋದ್ಯೋಗಿ ಈಗ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಹೇಗೆ ಈ ಪ್ರಕರಣವನ್ನ ನೋಡ್ತಾರೆ? ಈಗ ಒಂದ್ ಕಡೆ ಕಳ್ಳತನ ಪ್ರಕರಣವೂ ಕೂಡ ಬೈಕ್ ಮೇಲಿದೆ, ಅದೇ ಬೈಕನ್ನ ಈ ಕೊಲೆ ಪ್ರಕರಣದಲ್ಲೂ ಕೂಡ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಹೇಗಾಗತ್ತೆ ಈ ಪ್ರಕರಣ ಈಗ ಮುರಳಿ? ಖಂಡಿತ ಅರುಣ, ಯಾಕಂದ್ರೆ ಪ್ರಮುಖವಾಗಿ ಈ ಬೈಕನ್ನ ಕಳ್ಳತನ ಯಾವಾಗ ಮಾಡಿರುವಂಥದ್ದು, ಜೊತೆಗೆ ಎಲ್ಲ ಯಾವ ಸಂದರ್ಭದಲ್ಲಿ ಈ ಬೈಕನ್ನ ಕಳ್ಳತನ ಮಾಡಿದ್ದಾರೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಾರೆ. ಯಾಕಂದ್ರೆ ಇನ್ನೊಂದು ವಿಚಾರ ಏನಂದ್ರೆ, ಡಿ ಗ್ಯಾಂಗ್ನ ಜೊತೆಯಲ್ಲಿ ಇದೊಬ್ಬ ಬೈಕ್ ಕಳ್ಳ ಇದ್ದ ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದ್ರೆ ಪೊಲೀಸರು ರಿಮೈಂಡ್ ಕಾಪಿ ಏನಿತ್ತು, ಪೊಲೀಸರ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ದೀಪಕ್ ಅನ್ನೋರ ಆರೋಪಿ ಏನಿದ್ದಾನೆ, ಆತನ ಬಳಿಯಲ್ಲಿ ವಶಕ್ಕೆ ಪಡ್ಕೊಂಡಂತ ಬೈಕ್ ಏನಿತ್ತು ಮತ್ತು ಕೃತ್ಯಕ್ಕೆ ಬಳಸ್ತಿದ್ದಂತ ಬೈಕ್ ಏನಿತ್ತು, ಅದು ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಲಿಮಿಟ್ಸ್ ನಲ್ಲಿ ಕಳ್ಳತನ ಆಗಿರುವಂತಹ ಬೈಕನ್ನ ಇವರು ಈ ಕೃತ್ಯಕ್ಕೆ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ಬೈಕನ್ನ ಇದೇ ಕೃತ್ಯಕ್ಕೆ ಮಾಡ್ಲಿಕ್ಕೆ ಏನಾದ್ರು ಕಳ್ಳತನವನ್ನ ಮಾಡಿದಾರ ಏನೋ ಅನ್ನೋದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ಬೇಕಾಗತ್ತೆ. ಈಗ ಏನು ದರ್ಶನ್ ಅವರ ಗ್ಯಾಂಗ್ ನಲ್ಲಿ ಇದ್ದಂತ ಸದಸ್ಯ ಏನಿದ್ದಾರೆ ಆತನ ವಿಚಾರಣೆ ಮಾಡಿದ್ದಾರೆ. ಜೊತೆಗೆ ಮೂಲ ಮಾಲೀಕ ಏನಿದ್ದಾರೆ, ಮೂಲ ಮಾಲೀಕನನ್ನು ಕೂಡ ಕರೆದು ವಿಚಾರಣೆಯನ್ನ ಒಳಪಡಿಸಿರುವಂತದ್ದು. ಜೊತೆಗೆ ಯಾವ ಸಂದರ್ಭದಲ್ಲಿ ಬೈಕು ಕಳವಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತಿಳ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಕ್ಕಿರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.